ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಾನು ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಡೈಲಿ ರುಟೀನ್ನ ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂತ ವಿವರಿಸ್ತೀನಿ. ಅದನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ. ಇದು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಡೈಲಿ ರುಟೀನ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ಎಂಡ್ ಸ್ಕ್ರೀನಲ್ಲಿ ನಾನು ಹಾಕಿರ್ತೀನಿ, ಅಲ್ಲೂ ಚೆಕ್ ಮಾಡ್ಕೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೋ ಟು ದ ವಿಡಿಯೋ. ಕನ್ನಡದಲ್ಲಿ ನಾನು ಈ ಪ್ಯಾರಾಗ್ರಾಫ್ನ ಈ ಥರ ಬರ್ಕೊಂಡಿದ್ದೀನಿ. ನನ್ನ ದಿನಚರಿ: ನಾನು ಸಾಮಾನ್ಯವಾಗಿ ಬೆಳಿಗ್ಗೆ 5 ಅಥವಾ 5:15ಕ್ಕೆ ಅಲಾರಾಂ ಆದ ಮೇಲೆ ಎದ್ದೇಳುತ್ತೇನೆ. ಎದ್ದು ಮೊದಲು ಹಲ್ಲುಜ್ಜಿ ಶೇವ್ ಮಾಡಿ ಮುಖ ತೊಳೆಯುತ್ತೇನೆ. ನಂತರ ಬಟ್ಟೆ ಧರಿಸಿ ನನ್ನ ಮನೆಯವರೊಂದಿಗೆ ಉಪಹಾರ ಮಾಡಲು ಕೆಳಗೆ ಹೋಗುತ್ತೇನೆ. ನಾನು ಯಾವಾಗಲೂ ಕಾಫಿ, ಧಾನ್ಯಗಳು ಮತ್ತು ಹೆಚ್ಚು ಹಣ್ಣುಗಳನ್ನು ತಿನ್ನುತ್ತೇನೆ. ನಾನು ಕೆಲಸಕ್ಕೆ ಬಸ್ನಲ್ಲಿ ಹೋಗುತ್ತೇನೆ, ಏಕೆಂದರೆ ನನಗೆ ಗಾಡಿ ಓಡಿಸುವುದು ಇಷ್ಟವಿಲ್ಲ. ನಾನು ಯಾವಾಗಲೂ 8 ಗಂಟೆಗಿಂತ ಮೊದಲು ನನ್ನ ಕಚೇರಿಗೆ ಬರುತ್ತೇನೆ. ಕೆಲಸಕ್ಕೆ ನಾನು ಯಾವಾಗಲೂ ತಡವಾಗಿ ಹೋಗುವುದಿಲ್ಲ. ದಿನದಲ್ಲಿ 5 ನನ್ನ ನೆಚ್ಚಿನ ಸಮಯ, ಏಕೆಂದರೆ ನಾನು ಕೆಲಸ ಮುಗಿಸಿ ಮನೆಗೆ ಹೋಗಿ ನನ್ನ ಹೆಂಡತಿ ಮಕ್ಕಳನ್ನು ನೋಡುವುದರಿಂದ. ನನಗೆ 3 ಗಂಡು ಮಕ್ಕಳಿದ್ದಾರೆ. ಅರುಣ್, ಅವನಿಗೆ 6 ವರ್ಷ, ಅಜಯ್, ಅವನಿಗೆ 8 ವರ್ಷ ಮತ್ತು ಅನೂಪ್ ದೊಡ್ಡವನು. ನಾವು ಸುಮಾರು 7 ಗಂಟೆಗೆ ನಮ್ಮ ಡೈನಿಂಗ್ ಕೋಣೆಯಲ್ಲಿ ಒಟ್ಟಿಗೆ ಊಟ ಮಾಡುತ್ತೇವೆ. ಒಟ್ಟಿಗೆ ಕುಳಿತು ಟಿವಿ ರಿಯಾಲಿಟಿ ಶೋಗಳನ್ನು ನೋಡಲು ಇಷ್ಟಪಡುತ್ತೇವೆ. ಇದಲ್ಲದೆ ವಾರಕ್ಕೆ 2 ಅಥವಾ 3 ಬಾರಿ ಸಾಯಂಕಾಲದ ವೇಳೆ ವ್ಯಾಯಾಮ ಮಾಡುತ್ತೇನೆ. ಇದರಿಂದ ಸದೃಢವಾಗಿ ಮತ್ತು ಆರೋಗ್ಯವಾಗಿರಬಹುದು. ಇದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ. ಕೊನೆಯದಾಗಿ ಸುಮಾರು 10 ಗಂಟೆಗೆ ಬೆಡ್ಗೆ ಹೋಗಿ ಸ್ವಲ್ಪ ಸಮಯ ಓದಿ ಆಮೇಲೆ ಮಲಗುತ್ತೇನೆ. ನನ್ನ ದಿನಚರಿ: ಮೈ ರುಟೀನ್ ಅಂದರೆ ದಿನಚರಿ. ನಾನು ಸಾಮಾನ್ಯವಾಗಿ ಬೆಳಗ್ಗೆ 5 ಅಥವಾ 5:15ಕ್ಕೆ ಅಲಾರಾಂ ಆದ ಮೇಲೆ ಎದ್ದೇಳುತ್ತೇನೆ. ನಾನು ಸಾಮಾನ್ಯವಾಗಿ ಐ ಯೂಶ್ವಲಿ ಎದ್ದೇಳುತ್ತೇನೆ. ಗೆಟ್ ಅಪ್ 5 ಅಥವಾ 5:15ಕ್ಕೆ. ಅಟ್ 5 or 5:15 ಬೆಳಿಗ್ಗೆ. ಇನ್ ದಿ ಮಾರ್ನಿಂಗ್ ಐ ಯೂಶ್ವಲಿ ಗೆಟ್ ಅಪ್ ಅಟ್ 5 or 5:15 ಇನ್ ದಿ ಮಾರ್ನಿಂಗ್. ಏನಾದಮೇಲೆ? ಅಲಾರಾಂ ಆದ ಮೇಲೆ. ಆಫ್ಟರ್ ಮೈ ಅಲಾರಾಂ ಕ್ಲಾಕ್ ವೇಕ್ಸ್ ಮೀ ಅಪ್ ಅಂದರೆ ನನ್ನನ್ನು ಎಬ್ಬಿಸಿ. ಅಲಾರಾಂ ಕ್ಲಾಕ್ ವೇಕ್ಸ್ ಮೀ ಅಪ್ ಅಂದರೆ ಅಲಾರಾಂ ಕ್ಲಾಕ್ ನನ್ನನ್ನು ಎಬ್ಬಿಸಿ. ನಾನು ಅದನ್ನು ಕನ್ನಡದಲ್ಲಿ ಅಲಾರಾಂ ಆದಮೇಲೆ ಅಂತ ತಗೊಂಡಿದ್ದೀನಿ. ಮೀನಿಂಗಲ್ಲಿ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ವಾಕ್ಯ: ಎದ್ದು ಮೊದಲು ಹಲ್ಲುಜ್ಜಿ ಶೇವ್ ಮಾಡಿ ಮುಖ ತೊಳೆಯುತ್ತೇನೆ. ಮೊದಲು ಫಸ್ಟ್ ಐ ಬ್ರಷ್ ಮೈ ಟೀತ್. ಹಲ್ಲುಜ್ಜಿ ಐ ಬ್ರಷ್ ಮೈ ಟೀತ್ ಅಂದರೆ ನಾನು ಹಲ್ಲುಜ್ಜುತ್ತೇನೆ. ಶೇವ್ ಮಾಡಿ ಆ್ಯಂಡ್ ಶೇವ್ ಮುಖ ತೊಳೆಯುತ್ತೇನೆ. ಆ್ಯಂಡ್ ವಾಶ್ ಮೈ ಫೇಸ್. ನಂತರ ಬಟ್ಟೆ ಧರಿಸಿ ನನ್ನ ಮನೆಯವರೊಂದಿಗೆ ಉಪಹಾರ ಮಾಡಲು ಕೆಳಗೆ ಹೋಗುತ್ತೇನೆ. ದೆನ್ ಐ ಗೆಟ್ ಡ್ರೆಸ್ಡ್ ಅಂದರೆ ನಾನು ಬಟ್ಟೆ ಧರಿಸುತ್ತೇನೆ ಅಥವಾ ಬಟ್ಟೆ ಧರಿಸಿ ಕೆಳಗೆ ಹೋಗುತ್ತೇನೆ. ಗೋ ಡೌನ್ ಸ್ಟೇರ್ಸ್. ಯಾಕೆ ಕೆಳಗೆ ಹೋಗುತ್ತೇನೆ? ಮನೆಯವರೊಂದಿಗೆ ಉಪಹಾರ ಮಾಡಲು. ಟು ಹ್ಯಾವ್ ಬ್ರೇಕ್ಫಾಸ್ಟ್ ವಿತ್ ಮೈ ಫ್ಯಾಮಿಲಿ. ಟು ಹ್ಯಾವ್ ಬ್ರೇಕ್ಫಾಸ್ಟ್ ಅಂದರೆ ಉಪಹಾರ ಮಾಡಲು ಮನೆಯವರೊಂದಿಗೆ. ವಿತ್ ಮೈ ಫ್ಯಾಮಿಲಿ. ನೆಕ್ಸ್ಟ್ ಲೈನ್: ನಾನು ಯಾವಾಗಲೂ ಐ ಆಲ್ವೇಸ್ ಕಾಫಿ, ಧಾನ್ಯಗಳು ಮತ್ತು ಹೆಚ್ಚು ಹಣ್ಣುಗಳನ್ನು ತಿನ್ನುತ್ತೇನೆ. ಹ್ಯಾವ್ ಕಾಫಿ, ಸೀರಿಯಲ್ ಅಂದರೆ ಧಾನ್ಯಗಳು, ಆ್ಯಂಡ್ ಹೆಚ್ಚು ಹಣ್ಣುಗಳು, ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್. ನಾನು ಕೆಲಸಕ್ಕೆ ಬಸ್ನಲ್ಲಿ ಹೋಗುತ್ತೇನೆ. ಐ ಗೋ ಯಾವುದರಲ್ಲಿ? ಬಸ್ಸಲ್ಲಿ. ಬೈ ಬಸ್. ಎಲ್ಲಿಗೆ? ಕೆಲಸಕ್ಕೆ. ಟು ವರ್ಕ್. ಏಕೆಂದರೆ ನನಗೆ ಗಾಡಿ ಓಡಿಸುವುದು ಇಷ್ಟವಿಲ್ಲ. ಏಕೆಂದರೆ ಬಿಕಾಸ್. ನನಗೆ ಇಷ್ಟವಿಲ್ಲ. ಐ ಡೋಂಟ್ ಲೈಕ್ ಗಾಡಿ ಓಡಿಸಲು. ಟು ಡ್ರೈವ್. ಐ ಡೋಂಟ್ ಲೈಕ್ ಟು ಡ್ರೈವ್. ನಾನು ಯಾವಾಗಲೂ 8 ಗಂಟೆಗಿಂತ ಮೊದಲು ನನ್ನ ಕಚೇರಿಗೆ ಬರುತ್ತೇನೆ. ಐ ಆಲ್ವೇಸ್ ಬರುತ್ತೇನೆ. ಅರೈವ್ ಎಲ್ಲಿಗೆ? ನನ್ನ ಕಚೇರಿಗೆ. ಅಟ್ ಮೈ ಆಫೀಸ್ 8 ಗಂಟೆಗಿಂತ ಮೊದಲು. ಬಿಫೋರ್ 8. ಕೆಲಸಕ್ಕೆ ನಾನು ಯಾವತ್ತೂ ತಡವಾಗಿ ಹೋಗುವುದಿಲ್ಲ. ಐ ಆಮ್. ಇಲ್ಲಿ ಐ ಆದಮೇಲೆ ಅಪಾಸ್ಟ್ರಫಿ ಹಾಕಿ ಬರೆದಿದ್ದೀನಿ. ದಟ್ ಮೀನ್ಸ್ ಐ ಆಮ್ ಯಾವತ್ತೂ ತಡವಾಗಿ ಹೋಗುವುದಿಲ್ಲ. ನೆವರ್ ಲೇಟ್ ಯಾವುದಕ್ಕೆ? ಕೆಲಸಕ್ಕೆ. ಫಾರ್ ವರ್ಕ್. ನೆಕ್ಸ್ಟ್ ಲೈನ್: 5 ನನ್ನ ನೆಚ್ಚಿನ ಸಮಯ, ಏಕೆಂದರೆ ನಾನು ಕೆಲಸ ಮುಗಿಸಿ ಮನೆಗೆ ಹೋಗಿ ನನ್ನ ಹೆಂಡತಿ ಮಕ್ಕಳನ್ನು ಮತ್ತೆ ನೋಡುವುದರಿಂದ. 5 o'clock ಈಸ್ ಮೈ ಫೇವ್ರೆಟ್ ಟೈಮ್ ಅಂದರೆ ನನ್ನ ನೆಚ್ಚಿನ ಸಮಯ. ಫೇವ್ರೆಟ್ ಅಂದರೆ ನೆಚ್ಚಿನ. ಏಕೆಂದರೆ ಬಿಕಾಸ್. ನಾನು ಕೆಲಸ ಮುಗಿಸಿ ಐ ಫಿನಿಶ್ ವರ್ಕ್ ಮನೆಗೆ ಹೋಗಿ
ಆ್ಯಂಡ್ ಗೋ ಬ್ಯಾಕ್ ಹೋಮ್. ನನ್ನ ಹೆಂಡತಿ ಮಕ್ಕಳನ್ನು ಮತ್ತೆ ನೋಡುವುದರಿಂದ. ಆ್ಯಂಡ್ ಸಿ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ಅಗೇನ್. ಅಗೇನ್ ಅಂದರೆ ಮತ್ತೆ. 5 o'clock is my favorite time because I finish work and go back home and see my wife and children again. ನನಗೆ 3 ಗಂಡು ಮಕ್ಕಳಿದ್ದಾರೆ. I have 3 boys. I have 3 boys. ಅರುಣ್, ಅಜಯ್ ಮತ್ತು ಅನೂಪ್. ಅರುಣ್, ಅಜಯ್ ಆ್ಯಂಡ್ ಅನೂಪ್. ನಾವು ಸುಮಾರು 7 ಗಂಟೆಗೆ ನಮ್ಮ ಡೈನಿಂಗ್ ಕೋಣೆಯಲ್ಲಿ ಒಟ್ಟಿಗೆ ಊಟ ಮಾಡುತ್ತೇವೆ. ನಾವು ಊಟ ಮಾಡುತ್ತೇವೆ. ಈಟ್ ಡಿನ್ನರ್ ಅಥವಾ ಹ್ಯಾವ್ ಡಿನ್ನರ್ ಅಂತಲೂ ಬರಿಬೋದು. ವಿ ಈಟ್ ಡಿನ್ನರ್. ಒಟ್ಟಿಗೆ ಟುಗೆದರ್. ಎಲ್ಲಿ? ಡೈನಿಂಗ್ ಕೋಣೆಯಲ್ಲಿ. ಇನ್ ಅವರ್ ಡೈನಿಂಗ್ ರೂಮ್. ಇನ್ ಅವರ್ ಡೈನಿಂಗ್ ರೂಮ್. ಎಷ್ಟೊತ್ತಿಗೆ? ಸುಮಾರು 7 ಗಂಟೆಗೆ. ಅಟ್ ಅರೌಂಡ್ 7. ಅರೌಂಡ್ ಅಂದರೆ ಸುಮಾರು ಅಥವಾ ಹೆಚ್ಚು ಕಮ್ಮಿ 7 ಗಂಟೆಗೆ. ಒಟ್ಟಿಗೆ ಕುಳಿತು ಟಿವಿ ರಿಯಾಲಿಟಿ ಶೋಗಳನ್ನು ನೋಡಲು ಇಷ್ಟಪಡುತ್ತೇವೆ. ನಾವು ಇಷ್ಟಪಡುತ್ತೇವೆ. ಲೈಕ್ ಏನು ಇಷ್ಟಪಡುತ್ತೇವೆ? ಟಿವಿ ರಿಯಾಲಿಟಿ ಶೋಗಳನ್ನು ನೋಡಲು. ಟು ವಾಚ್ ಟಿವಿ ರಿಯಾಲಿಟಿ ಶೋಸ್. ಟು ವಾಚ್ ಟಿವಿ ರಿಯಾಲಿಟಿ ಶೋಸ್. ಒಟ್ಟಿಗೆ ಟುಗೆದರ್. ಇದಲ್ಲದೆ ವಾರಕ್ಕೆ 2 ಅಥವಾ 3 ಬಾರಿ ಸಾಯಂಕಾಲದ ವೇಳೆ ವ್ಯಾಯಾಮ ಮಾಡುತ್ತೇನೆ. ಇದಲ್ಲದೆ ಇನ್ ಅಡಿಷನ್ 2 ಅಥವಾ 3 ಬಾರಿ 2 or 3 ಟೈಮ್ಸ್ ವಾರಕ್ಕೆ ಅ ವೀಕ್ ವ್ಯಾಯಾಮ ಮಾಡುತ್ತೇನೆ. ಐ ಡು ಎಕ್ಸಸೈಸ್ ಅಂದರೆ ವ್ಯಾಯಾಮ. ಸಾಯಂಕಾಲದ ವೇಳೆ ಇನ್ ದಿ ಈವ್ನಿಂಗ್. ಇದರಿಂದ ಸದೃಢವಾಗಿ ಮತ್ತು ಆರೋಗ್ಯವಾಗಿರಬಹುದು. ಇದರಿಂದ ಐ ಕ್ಯಾನ್ ಸ್ಟೇ ಅಂದರೆ ನಾನು ಇರಬಹುದು. ಹೇಗೆ? ಸದೃಢವಾಗಿ, ಸ್ಟ್ರಾಂಗ್ ಮತ್ತು ಆರೋಗ್ಯವಾಗಿ. ಆ್ಯಂಡ್ ಹೆಲ್ದಿ. ಇದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ. ಐ ಥಿಂಕ್ ದ್ಯಾಟ್. ಇದು ಬಹಳ ಮುಖ್ಯ ಎಂದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ದ್ಯಾಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ಸುಮಾರು 10 ಗಂಟೆಗೆ ಬೆಡ್ಗೆ ಹೋಗಿ ಸ್ವಲ್ಪ ಸಮಯ ಓದಿ ಆಮೇಲೆ ಮಲಗುತ್ತೇನೆ. ಕೊನೆಗೆ ಫೈನಲಿ ಸುಮಾರು 10 ಗಂಟೆಗೆ ಅಟ್ ಅಬೌಟ್ 10 ಬೆಡ್ಗೆ ಹೋಗಿ ಐ ಗೋ ಟು ಬೆಡ್ ಆ್ಯಂಡ್ ಸ್ವಲ್ಪ ಸಮಯ ಓದಿ ರೀಡ್ ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಸಮಯ ಆಮೇಲೆ ಮಲಗುತ್ತೇನೆ. ಆ್ಯಂಡ್ ದೆನ್ ಫಾಲ್ ಅಸ್ಲೀಪ್. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ನಮ್ಮ ದಿನಚರಿನ ಯಾವ ರೀತಿಯಾಗಿ ಹೇಳ್ಬೋದು ಅನ್ನೋದು ನಿಮ್ಗೊಂದು ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಕಡೆಯಿಂದ ಒಂದು ಲೈಕ್. ಹಾಗೆ ಈ ರೀತಿಯ ವಿಡಿಯೋಸ್ ಯಾರಿಗಾದರೂ ಉಪಯೋಗ ಇದೆ ಅಂತಾದರೆ ಅದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನವರಿಗೆ ಟ್ರಾನ್ಸ್ಲೇಷನ್ ವಿಡಿಯೋ ಬೇಕು ಅಂತ ಹೇಳಿದರು ಕನ್ನಡದಿಂದ ಇಂಗ್ಲೀಷಿಗೆ. ನನ್ನ ಚಾನಲಲ್ಲಿ ನಾನು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಂತ. ಆ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಸ್ ಸಿಗುತ್ತೆ. ಆ್ಯಂಡ್ ಬೇರೆ ಬೇರೆ ಕೆಟಗರಿ ಪ್ಲೇಲಿಸ್ಟ್ ಕೂಡ ಇದೆ. ಆ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಆದ ವಿಡಿಯೋಸ್ ನಿಮಗೆ ಸಿಗುತ್ತೆ. ಓಕೆ ಗೈಸ್, ಹೊಸದೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.